ಹಾಯ್ ಹಲೋ ಗೈಸ್ ನಮಸ್ತೆ, ನಾನು ನಿಮ್ಮ ಟೆಕ್ ಬ್ರೋ. ನಿಮ್ಮ ಮೊಬೈಲ್ನಲ್ಲಿ ನೀವು 100% ಚಾರ್ಜಿಂಗ್ ಮಾಡಿ ಇಟ್ಕೊಂಡ್ರು ಕೂಡ ಅದು ಕೇವಲ ಒಂದು 2 ಅವರ್ 3 ಅವರಲ್ಲೇ 100% ಚಾರ್ಜಿಂಗು ಫುಲ್ಲು ಖಾಲಿ ಆಗ್ತಿದ್ಯಾ? ಅಥವಾ ನೀವು ನೈಟ್ ಹೊತ್ತು ಮಲ್ಕೋಬೇಕಾದ್ರೆ 50% ಇರೋ ಚಾರ್ಜಿಂಗು ಬೆಳಗ್ಗೆ ನೋಡೋ ಅಷ್ಟರಲ್ಲಿ ಒಂದು 20%ಗೆ ಬಂದು ನಿಂತಿದ್ಯಾ? ನಿಮ್ಮ ಫೋನಿನಲ್ಲಿ ಬ್ಯಾಟ್ರಿ ನಿಲ್ತಾನೆ ಇಲ್ಲ ಅಂತ ಎಷ್ಟೊಂದು ಜನ ಫೋನನ್ನು ಚೇಂಜ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಆದರೆ ನೀವು ಚೇಂಜ್ ಮಾಡಬೇಕಾಗಿರೋದು ಫೋನನ್ನಲ್ಲ, ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ನೀವು ಚೇಂಜ್ ಮಾಡಿದ್ರೆ ಸಾಕು. ನಿಮ್ಮ ಬ್ಯಾಟ್ರಿ ಲೈಫು ತುಂಬ ಇನ್ಕ್ರೀಸ್ ಆಗುತ್ತೆ ಹಾಗೂ ಬ್ಯಾಟ್ರಿ ಲೈಫು ನಿಮ್ಮ ಫೋನಲ್ಲಿ ಚೆನ್ನಾಗಿರುತ್ತೆ. ಅದು ವಿವೋ, ಓಪೋ, ಸ್ಯಾಮ್ಸಂಗ್, ರೆಡ್ಮಿ, ರಿಯಲ್ಮಿ, ಒನ್ ಪ್ಲಸ್ ಅದು ಯಾವುದೇ ಮಾಡಲ್ ಆಗಿದ್ರು ಕೂಡ ಕೆಲವೊಂದು ರಾಂಗ್ ಸೆಟ್ಟಿಂಗ್ಗಳು ನಿಮ್ಮ ಫೋನ್ನಲ್ಲಿ ಆನ್ ಆಗಿರ್ತವೆ. ಅದರಿಂದ ನಿಮ್ಮ ಬ್ಯಾಟ್ರಿ ಅನ್ನೋದು ತುಂಬ ಕನ್ಸಂಪ್ಷನ್ನ ಜಾಸ್ತಿ ಹೇಳ್ಕೊಂಡು ನಿಮ್ಮ ಫೋನಿನಲ್ಲಿ ಚಾರ್ಜಿಂಗೇ ನಿಲ್ತಿರೋದಿಲ್ಲ. ಇದರಿಂದ ನೀವು ತುಂಬಾ ಬೇಜಾರಾಗಿರ್ತೀರಾ. ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಹೇಳ್ಕೊಡ್ತೀನಿ. ನೀವು ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿದ್ರೆ ನೀವು ಕೂಡ ನಿಮ್ಮ ಫೋನ್ನಲ್ಲಿ ಬ್ಯಾಟ್ರಿ ಲೈಫ್ನ ತುಂಬ ಇನ್ಕ್ರೀಸ್ ಅನ್ನೋದನ್ನ ಮಾಡ್ಕೋಬಹುದು. ಜಾಸ್ತಿ ಟೈಮನ್ನು ವೇಸ್ಟ್ ಮಾಡಲ್ಲ. ನಾನು ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನ ಹೇಳ್ಕೊಡ್ತೀನಿ. ಆ ಸೆಟ್ಟಿಂಗ್ಸ್ಗಳನ್ನ ಆನ್ ಮಾಡಿಕೊಂಡ್ರೆ ಸಾಕು, ನಿಮ್ಮ ಬ್ಯಾಟ್ರಿ ಲೈಫು ಚೆನ್ನಾಗಿ ಬರುತ್ತೆ, ಬ್ಯಾಟ್ರಿ ಬೇಗ ಖಾಲಿ ಆಗೋದೇ ಇಲ್ಲ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋಗೆ ಒಂದು ಲೈಕ್ ನೀಡಿ. ಬನ್ನಿ ವಿಡಿಯೋ ಶುರು ಮಾಡೇ ಬಿಡೋಣ. ನಾನು ಈಗ ನಿಮಗೆ ಒಂದೊಂದೇ ಸೆಟ್ಟಿಂಗ್ಸನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಆಗ ಮಾತ್ರ ನಿಮಗೆ ಈ ವಿಡಿಯೋ ಅರ್ಥ ಆಗೋದು. ಮೊದಲನೇ ಸೆಟ್ಟಿಂಗ್ ಯಾವುದಪ್ಪ ಅಂತಂದರೆ ಸಿಂಪಲ್ ಆಗಿ ನೀವು ನಿಮ್ಮ ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಳ್ಳಿ. ಪ್ಲೇಸ್ಟೋರನ್ನು ಓಪನ್ ಮಾಡಿಕೊಂಡ ನಂತರ ರೈಟ್ ಸೈಡ್ಗೆ ಮೇಲ್ಗಡೆ ನಿಮ್ಮ ಪ್ರೊಫೈಲ್ ಇರುತ್ತಲ್ಲ, ಅದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ಅದರ ಮೇಲೆ ಟ್ಯಾಪ್ ಮಾಡಿಕೊಂಡ ನಂತರ ಕೆಳಗಡೆ ನಿಮಗೆ ಒಂದು ಆಪ್ಷನ್ ಕಾಣಿಸ್ತಿದೆ ಸೆಟ್ಟಿಂಗ್ಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ. ನೀವು ಸೆಟ್ಟಿಂಗ್ಸ್ನ ಮೇಲೆ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ಟ್ಯಾಪ್ ಮಾಡಿಕೊಂಡ ನಂತರ ಇಲ್ಲಿ ನಿಮ್ಗೆ ಹಲವಾರು ಆಪ್ಷನ್ಗಳು ಬರುತ್ತವೆ. ಇದರಲ್ಲಿ ನೀವು ನೆಟ್ವರ್ಕ್ ಪರ್ಫಾರ್ಮೆನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನಿಮಗೆ. ಅದರ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡಿಕೊಳ್ಳಿ. ನೋಡಿ, ಟ್ಯಾಪ್ ಮಾಡಿಕೊಂಡ ನಂತರ ಇದರಲ್ಲಿ ನೀವು ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಿ. ನೋಡಿ, ಸೆಲೆಕ್ಟ್ ಮಾಡಿಕೊಂಡ ನಂತರ ಈ ರೀತಿ ನಿಮಗೆ ಇಂಟರ್ಫೇಸ್ ಬರುತ್ತದೆ. ಈ ಸೆಟ್ಟಿಂಗ್ಸು ಏನಕ್ಕಪ್ಪ ಅಂತಂದರೆ ಆಲ್ಮೋಸ್ಟ್ ನಿಮ್ಮ ಫೋನ್ಗಳಲ್ಲಿ ನೀವು ಮೊದಲನೇ ಆಪ್ಷನ್ನು ಆಯ್ಕೆ ಆಗಿರುತ್ತೆ. ಈ ಮೊದಲನೇ ಆಪ್ಷನ್ನು ಆಯ್ಕೆ ಆಗಿರೋದ್ರಿಂದ ನಿಮ್ಮ ಫೋನ್ನಲ್ಲಿರೋ ಆ್ಯಪ್ಸ್ಗಳಿಗೆ ಏನಾದರೂ ಅಪ್ಡೇಟ್ಸ್ಗಳು ಬಂದರೆ ನೀವು ಪರ್ಮಿಷನ್ ಕೊಡ್ದಲೇ ಆ ಆ್ಯಪ್ಗಳು ಆಟೋಮೆಟಿಕ್ ಆಗಿ ಅಪ್ಡೇಟ್ ಅನ್ನೋದನ್ನ ತೊಗೊಳ್ತಾ ಇರ್ತವೆ. ಒಂದೊಂದು ಆ್ಯಪ್ಗಳು 1 ಡೇಸ್ 2 ಡೇಸ್ಗೆಲ್ಲ ಅಪ್ಡೇಟ್ ಅನ್ನೋದನ್ನ ಕೇಳ್ತಾ ಇರುತ್ತೆ. ನೀವು ಇದನ್ನು ಆಟೋಮೆಟಿಕ್ ಆಗಿ ಕೊಟ್ಟಿರೋದ್ರಿಂದ ಎಲ್ಲವೂ ಕೂಡ ಆಟೋಮೆಟಿಕ್ ಆಗಿ ಅದ್ರ ಪಡೆಗೆ ಅದೇ ಅಪ್ಡೇಟ್ ಆಗ್ತಾ ಇರ್ತವೆ. ಬೇಕಾಗಿರೋ ಆ್ಯಪ್ಸ್ಗಳು ಕೂಡ ಅಪ್ಡೇಟ್ ಆಗ್ತವೆ, ಬೇಡವಾದ ಆ್ಯಪ್ಸ್ಗಳು ಕೂಡ ಅಪ್ಡೇಟು ಆಗ್ತವೆ. ಆದ್ದರಿಂದ ನೀವು ಸಿಂಪಲ್ ಆಗಿ ಇಲ್ಲಿ ಲಾಸ್ಟ್ ಆಪ್ಷನ್ ಕಾಣಿಸ್ತಾ ಇದೆಯಾ ನಿಮಗೆ, ಡೋಂಟ್ ಆಟೋ ಅಪ್ಡೇಟ್ ಅಂತ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಬೇಡಿ. ನೋಡಿ, ಇದನ್ನು ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ನೀವು ಅಪ್ಡೇಟ್ ಕೊಟ್ಟರೆ ಮಾತ್ರ ಆ ಆ್ಯಪು ಅಪ್ಡೇಟ್ ಆಗೋದು, ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಪ್ಡೇಟ್ ಅನ್ನೋದು ಆಗೋದಿಲ್ಲ. ಇನ್ನು ಎರಡನೇ ಸೆಟ್ಟಿಂಗ್ ಯಾವುದಪ್ಪ ಅಂತ ಅಂದರೆ, ನಿಮ್ಮ ಫೋನಲ್ಲಿ ಹಲವಾರು ಆ್ಯಪ್ಸ್ಗಳು ಇರುತ್ತವೆ. ನೀವು ಯಾವ ಆ್ಯಪನ್ನು ಜಾಸ್ತಿ ಯೂಸ್ ಮಾಡ್ತೀರೋ ಆ ಒಂದು ಆ್ಯಪ್ ಮೇಲೆ ನೀವು ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಂಡು ಇಟ್ಕೊಳ್ಳಿ. ಟ್ಯಾಪ್ ಮಾಡಿದ ನಂತರ ಅದರ ಪಕ್ಕ ನಿಮಗೆ ಕೆಳಗಡೆ ನೋಡಿ ಡಿಲೀಟ್ ಪಕ್ಕ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ, ಆ್ಯಪ್ ಕ್ಲೋನ್ ಅಂತ, ಇದ್ರ ಮೇಲೆ ನೀವು ಸೆಲೆಕ್ಟ್ ಅನ್ನೋದನ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಹಾಗೆಯೇ ನೀವು ಸ್ಕ್ರೋಲ್ ಮಾಡ್ಕೊಳ್ತಾ ಬಂದರೆ ಇಲ್ಲಿ ಆ್ಯಪ್ ಬ್ಯಾಟರಿ ಯೂಸೇಜ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇರುತ್ತೆ ನಿಮಗೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ನೋಡಿ ಇಲ್ಲಿ ಕಾಣಿಸ್ತಾ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ ಸೆಲೆಕ್ಟ್ ಅನ್ನ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಎಲ್ಲರ ಫೋನ್ ಆಲ್ಮೋಸ್ಟ್ ನಿಮ್ಮ ಫೋನ್ಗಳಲ್ಲೂ ಕೂಡ ಈ ಒಂದು ಸೆಟ್ಟಿಂಗು ಆನ್ ಆಗಿರುತ್ತೆ. ಈ ಒಂದು ಸೆಟ್ಟಿಂಗ್ ಆನ್ ಇರೋದ್ರಿಂದ ನೀವು ಈ ಅಪ್ಲಿಕೇಶನ್ನ ಯೂಸ್ ಮಾಡಿ ಬಿಡಿ, ಇದು ಬ್ಯಾಕ್ಗ್ರೌಂಡಲ್ಲಿ ಆಟೋಮೆಟಿಕ್ ಆಗಿ ವರ್ಕ್ ಅನ್ನೋದು ಆಗ್ತಾ ಇರುತ್ತೆ. ಅದರಿಂದ ನಿಮ್ಮ ಬ್ಯಾಟ್ರಿ ತುಂಬಾನೇ ಬೇಗ ಖಾಲಿ ಆಗ್ತಾ ಇರುತ್ತೆ. ಸಿಂಪಲ್ ಆಗಿ ಈ ಸೆಟ್ಟಿಂಗ್ಸ್ನಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ, ಈ ಒಂದು ಆನ್ ಆಗಿರೋ ಸೆಟ್ಟಿಂಗ್ಸನ್ನು ಸಿಂಪಲ್ ಆಗಿ ಆಫ್ ಅನ್ನೋದನ್ನ ಮಾಡ್ಕೊಳ್ಳಿ. ನೋಡಿ, ಈಗ ನಾನು ಆಫ್ ಅನ್ನೋದನ್ನ ಮಾಡಿದ್ದೀನಿ. ನಾನು ಎಕ್ಸಾಂಪಲ್ಗೆ ಒಂದು ಅಪ್ಲಿಕೇಶನ್ನ ನಿಮಗೆ ತೋರಿಸಿದ್ದೀನಿ. ನೀವು ಯಾವ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡ್ತೀರೋ ಆ ಎಲ್ಲ ಅಪ್ಲಿಕೇಶನಲ್ಲೂ ಇದೇ ರೀತಿ ನೀವು ಒಂದು ಸೆಟ್ಟಿಂಗನ್ನು ಆಫ್ ಮಾಡ್ಕೊಳ್ಳಿ. ಇದರಿಂದನೂ ಕೂಡ ನೀವು ಬ್ಯಾಟ್ರಿಯನ್ನು ತುಂಬಾನೇ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಇನ್ನು ಮೂರನೇ ಸೆಟ್ಟಿಂಗ್ಸು ಯಾವುದಪ್ಪ ಅಂತ ಅಂದರೆ, ಸಿಂಪಲ್ ಆಗಿ ನೀವು ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಳ್ಳಿ. ನಿಮ್ಮ ಸೆಟ್ಟಿಂಗ್ಸನ್ನು ಓಪನ್ ಮಾಡಿಕೊಂಡು ಸರ್ಚ್ ಬಾರ್ಗೆ ಬಂದು ಸಿಂಪಲ್ ಆಗಿ ನೀವು ಲೊಕೇಶನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ನಂತರ ನಿಮಗೆ ಒಂದು ಲೊಕೇಶನ್ ಆಪ್ಷನ್ ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ. ಸಿಂಪಲ್ ಆಗಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡ ನಂತರ ಇದರಲ್ಲಿ ನೀವು ಎರಡನೇ ಆಪ್ಷನ್ ಬರುತ್ತೆ ನೋಡಿ, ಲೊಕೇಶನ್ ಸರ್ವಿಸ್ ಅಂತ ಇದೆಯಲ್ಲ, ಇದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಕೆಳಗಡೆ ನೋಡ್ಕೊಳ್ತಾ ಬಂದರೆ ವೈಫೈ ಸ್ಕ್ಯಾನಿಂಗ್ ಹಾಗೂ ಬ್ಲೂಟೂತ್ ಸ್ಕ್ಯಾನಿಂಗ್ ಎರಡೂ ಕೂಡ ಆನಲ್ಲಿದೆ. ಇವೆರಡು ಆನಲ್ಲಿದ್ರೆ ಏನಾಗುತ್ತೆ ಅಂತಂದರೆ, ನಿಮ್ಮ ಹತ್ತಿರದಲ್ಲಿರುವ ವೈಫೈ ಆಗಿರ್ಬೋದು, ಬ್ಲೂಟೂತ್ ಆಗಿರ್ಬೋದು, ಇವೆರಡೂ ಕೂಡ ಆಟೋಮೆಟಿಕ್ ಆಗಿ ಆಕ್ಸಿಸ್ ಅನ್ನು ತಗೊಂಡು ಆಟೋಮೆಟಿಕ್ ಆಗಿ ಇವೆರಡು ಸ್ಕ್ಯಾನ್ ಅನ್ನು ಮಾಡ್ತಾ ಇರ್ತಾರೆ. ಹತ್ತಿರದಲ್ಲಿರುವ ಡಿವೈಸ್ಗೂ ಸ್ಕ್ಯಾನನ್ನು ಮಾಡ್ತಾ ಇರುತ್ತೆ ಯಾವಾಗಲೂ, ಇದು ಆನ್ ಇರೋದ್ರಿಂದ. ದಯವಿಟ್ಟು ಈ ವಿಡಿಯೋ ನೀವು ಏನು ಮಾಡಬೇಕು ಅಂತಂದರೆ, ಇವೆರಡು ಸೆಟ್ಟಿಂಗ್ಸನ್ನು ಕೂಡ ಆಫ್ ಮಾಡಬೇಕು.
ನೋಡಿ ಈಗ ಸಿಂಪಲ್ ಆಗಿ ನೀವು ಅದ್ರ ಮೇಲೆ ಟ್ಯಾಪ್ ಮಾಡಿಕೊಳ್ಳಿ. ನಂತರ ನೀವು ನೋಡಿ ಈ ರೀತಿಯಾಗಿ ಆಫ್ ಅನ್ನೋದನ್ನ ಮಾಡಿ. ಈ ಬ್ಲೂಟೂತ್ಗೂ ಅಷ್ಟೇ ಸಿಂಪಲ್ ಆಗಿ ಟ್ಯಾಪ್ ಅನ್ನೋದನ್ನ ಮಾಡ್ಕೊಳ್ಳಿ. ಇವೆರಡು ಆಫ್ ಅನ್ನ ಮಾಡಿ. ಇವೆರಡನ್ನ ಆಫ್ ಮಾಡೋದ್ರಿಂದ ಕೂಡ ನೀವು ಆರಾಮಾಗಿ ನಿಮ್ಮ ಬ್ಯಾಟರಿಯನ್ನ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಕೊಳ್ಬಹುದು. ಮೂರನೇ ಸೆಟ್ಟಿಂಗ್ ಯಾವುದಪ್ಪ ಅಂತಂದರೆ ಸಿಂಪಲ್ ಆಗಿ ನಿಮ್ಮ ಸೆಟ್ಟಿಂಗನ್ನು ಓಪನ್ ಮಾಡಿಕೊಳ್ಳಿ. ಓಪನ್ ಮಾಡಿಕೊಂಡು ನೀವು ನಿಮ್ಮ ಸೆಟ್ಟಿಂಗ್ನಲ್ಲಿ ಸರ್ಚ್ ಬಾರ್ಗೆ ಬಂದು ಸಿಂಪಲ್ ಆಗಿ ಡಿಸ್ಪ್ಲೇ ಅಂತ ಸರ್ಚ್ ಮಾಡಿ. ಡಿಸ್ಪ್ಲೇ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲೊಂದು ಆಪ್ಷನ್ ಬರುತ್ತೆ ನಿಮಗೆ ಡಿಸ್ಪ್ಲೇ ಆ್ಯಂಡ್ ಬ್ರೈಟ್ನೆಸ್ ಅಂತ. ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡಿ ನಿಮಗೆ ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತೆ. ಒಂದೊಂದು ಮೊಬೈಲಲ್ಲಿ ಒಂಥರ ಆಪ್ಷನ್ ಬರುತ್ತೆ. ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಿದೆ ಡಾರ್ಕ್ ಮೋಡ್ ಅಂತ. ಈ ಒಂದು ಸೆಟ್ಟಿಂಗ್ ಎಲ್ಲರ ಮೊಬೈಲಲ್ಲೂ ಆಫ್ ಆಗಿರುತ್ತೆ. ಅದರಿಂದ ನಿಮ್ಮ ಸ್ಕ್ರೀನ್ ಎಲ್ಲ ವೈಟ್ ಆಗಿರುತ್ತೆ. ಈ ವೈಟ್ ಇರೋದ್ರಿಂದ ಆಲ್ಮೋಸ್ಟ್ ಅಲ್ಲೂ ನಿಮ್ಮ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ. ಇದನ್ನ ನೀವು ಏನು ಮಾಡಬೇಕು ಅಂತಾರೆ ಸಿಂಪಲ್ ಆಗಿ ಈ ಒಂದು ಡಾರ್ಕ್ ಮೋಡನ್ನು ಆನ್ ಮಾಡ್ಕೊಳ್ಳಿ. ನೀವು ಡಾರ್ಕ್ ಮೋಡ್ ಆನ್ ಮಾಡ್ಕೊಂಡಿದ ತಕ್ಷಣ ನಿಮ್ಮ ಸ್ಕ್ರೀನ್ ಎಲ್ಲ ಫುಲ್ ಬ್ಲಾಕ್ ಆಗಿಬಿಡ್ತು. ಈ ರೀತಿ ಇರೋದ್ರಿಂದ ನಿಮ್ಮ ಡಿಸ್ಪ್ಲೇ ಜಾಸ್ತಿ ಬ್ಯಾಟ್ರಿಯನ್ನು ಎಳೆಯೋದಿಲ್ಲ. ನೋಡಿ ಈ ರೀತಿಯಾಗಿ ನೀವು ಈ 3 ಸೆಟ್ಟಿಂಗ್ಸ್ಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಫೋನಲ್ಲಿ ಬ್ಯಾಟ್ರಿಯನ್ನು ಆರಾಮಾಗಿ ಸೇವಿಂಗ್ಸ್ ಅನ್ನೋದನ್ನ ಮಾಡ್ಬೋದು. ಇದೇ ಥರ ಹೆಚ್ಚಿನ ಟೆಕ್ನಾಲಜಿ ವಿಡಿಯೋ ಬೇಕು ಅಂತಂದರೆ ನನ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ನೀಡಿ. ಧನ್ಯವಾದಗಳು.